ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ಕನೆಕ್ಷನ್ನಲ್ಲಿ ಅವರ ನಿರ್ಧಾರ ಏನಿದೆ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲೇ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಈ ಕನೆಕ್ಷನ್ನಲ್ಲಿ ಅವರೇನು ನಿರ್ಧಾರ ತಗೋಬೇಕು ಅಂದ್ಕೊಂಡಿದ್ದಾರೆ, ಅದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಮೂನ್ ಕಾರ್ಡ್ ಬರ್ತಾ ಇದೆ, ಕ್ವೀನ್ ಆಫ್ ಸಾರ್ಟ್ಸ್, ಇಲ್ಲಿ ದಿ ಫೂಲ್ ಕಾರ್ಡ್, ಮತ್ತೊಂದು ಕ್ವೀನ್ ಆಫ್ ವ್ಯಾಂಡ್ಸ್, ಇಲ್ಲಿ 6 ಆಫ್ ವ್ಯಾಂಡ್ಸ್, ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ನಿಮ್ಮ ಮೇಲೆ ಪೊಸೆಸಿವ್ನೆಸ್ ಇದೆ, ನಿಮ್ಮನ್ನು ಬಿಟ್ಕೊಡ್ಬೇಕು ಅನ್ನೋ ಇಷ್ಟ ಇಲ್ಲ. ಇಲ್ಲಿ ತುಂಬ ದಿನದ ಫ್ರೆಂಡ್ಶಿಪ್ ಇದೆ ಅಂತ ಅನ್ನಿಸ್ತಾ ಇದೆ. ನೀವು ಫೀಲ್ ಗುಡ್ ಫ್ಯಾಕ್ಟರ್ ಆಗಿದ್ದೀರಾ, ಆದರೆ ಇಲ್ಲಿ ಏನೋ ಡಿಸ್ಟರ್ಬೆನ್ಸಸ್ ಇದೆ, ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಈ ಕನೆಕ್ಷನಲ್ಲಿ ಅನ್ಸರ್ಟನಿಟಿ ಕಾಣ್ತಾ ಇದೆ. ಯಾವುದೋ ಮೂರನೇ ವ್ಯಕ್ತಿ ಎನರ್ಜಿ ಇದೆ. ಇಲ್ಲಿ ಯಾವುದೋ ಫೀಮೇಲ್ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಅದರಿಂದ ಅವರು ಯಾವುದೇ ನಿರ್ಧಾರ ತಗೊಳ್ಳೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರೋ ಹಾಗಿದೆ. ಇಲ್ಲಿ ಈ ವ್ಯಕ್ತಿ ಆಲ್ರೆಡಿ ಕಮಿಟೆಡ್ ಆಗಿರಬಹುದು, ಅಥವಾ ಏನೋ ಫ್ಯಾಮಿಲಿ ಇಶ್ಯೂಸ್ ಇರಬಹುದು. ಯಾವುದೋ ಫೀಮೇಲ್ ಎನರ್ಜಿ ಇಲ್ಲಿ ಅವರನ್ನು ಕಂಟ್ರೋಲ್ ಮಾಡ್ತಾ ಇದೆ. ಇದರಿಂದ ಮುಂದುವರಿಯೋಕ್ಕಾಗ್ತಾ ಇಲ್ಲ, ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದಿದೆ. ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ ಅವ್ರಿಗೆ. ಈಗೀಗ ಈ ವ್ಯಕ್ತಿ ಸ್ಪಿರಿಚುವಲ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ನಾನು ಸರಿ ಏನೂ ಮಾಡೋಕ್ಕೆ ದಾರಿ ತೋಚದೇ ಇದ್ದಾಗ ದೇವ್ರ ನೆನಪಾಗುತ್ತೆ, ದೇವ್ರ ಸಹಾಯ ಕೇಳಿಸುತ್ತೆ ಮನಸ್ಸು. ಹಾಗೆ ಈ ವ್ಯಕ್ತಿ ಈಗ ಸ್ಪಿರಿಚುವಲ್ ಆಗಿದ್ದಾರೆ ಅನ್ನಿಸ್ತಾ ಇದೆ. ಏನಾದರೂ ಮಿರಾಕಲ್ ಆಗಿ ಏನಾದರೂ ನಿರ್ಧಾರ ಕೊಡು ಹಾಗೆ ಕೇಳ್ಕೊಳ್ಳೋದಿದೆ ದೇವ್ರಿಗೆ. ಯಾಕೆಂದರೆ ಅವರು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದಾರೆ. ಇಲ್ಲೇನೋ ಇಬ್ಬರಲ್ಲಿ ಡಿಫ್ರೆನ್ಸಸ್ ಇದೆ ಅನ್ನೋದಿದೆ. ಏಜ್ ಇರಬಹುದು, ಅಥವಾ ಧರ್ಮಗಳು ಬೇರೆ ಬೇರೆ ಇರಬಹುದು. ಇವೆಲ್ಲದರಿಂದ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಇಲ್ಲಿ ಏನೋ ಸಮಸ್ಯೆಗಳಿದೆ. ಅದರಿಂದ ಈ ವ್ಯಕ್ತಿಗೆ ಓವರ್ ಥಿಂಕಿಂಗ್ ಕಾಣ್ತಾ ಇದೆ. ಆದ್ರೂ ಕಾನ್ಫಿಡೆನ್ಸ್ ಇದೆ, ದೇವ್ರ ಮೇಲೆ ನಂಬಿಕೆ ಇದೆ. ಒಂದಲ್ಲ ಒಂದಿನ ಇದೆಲ್ಲ ಸರಿ ಮಾಡ್ತೀನಿ ಹಾಗೆ ಯೋಚನೆ ಮಾಡೋದಿದೆ ಅವರು. ಇದಕ್ಕೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಫೀಲಿಂಗ್ಸ್ ಏನಿದೆ ಈ ವ್ಯಕ್ತಿ ಬಗ್ಗೆ ನೋಡೋಣ. ನೈಟ್ ಆಫ್ ಕಪ್ಸ್ ಇದೆ, ಇಮೋಷ್ನಲ್ ಆಗಿದ್ದೀರಾ. 9 ಆಫ್ ಕಾಯಿನ್ಸ್ ಇದೆ, 4 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಏಸ್ ಆಫ್ ಕಪ್ಸ್ ಇದೆ, ಮತ್ತೊಂದು ಕ್ವೀನ್ ಆಫ್ ಕಪ್ಸ್, ಮತ್ತೊಂದು 6 ಆಫ್ ಕಾಯಿನ್ಸ್ ಬರ್ತಾ ಇದೆ. ಮತ್ತು ಏನೇ ಸಮಸ್ಯೆಗಳಿದ್ರೂ ಏನಾದರೂ ಒಂದು ದಾರಿ ಸಿಗುತ್ತೆ ಹಾಗೆ ನೀವು ಯೋಚನೆ ಮಾಡೋದಿದೆ. ನಿಮ್ಮ ಈ ಕಾನ್ಫಿಡೆನ್ಸ್ ಆ ವ್ಯಕ್ತಿಗೂ ಧೈರ್ಯ ಕೊಡ್ತಾ ಇದೆ. ಇಲ್ಲೊಂದು ವಾಟರ್ ಎನರ್ಜಿ ಬರ್ತಾ ಇದೆ. ನೀವೊಂದು ಪ್ರಾಕ್ಟಿಕಲ್ ಹಾಗೆ ಇಮೋಷ್ನಲ್ ವ್ಯಕ್ತಿ ಅನ್ನಿಸ್ತಾ ಇದೆ. ಒಳ್ಳೆ ಜಾಬಲ್ಲಿದ್ದೀರಾ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ. ಈ ಟೈಮಲ್ಲಿ ಈ ಕನೆಕ್ಷನ್ ಸ್ಲೋ ಆಗಿ ನಡೀತಾ ಇದೆ, ನಿದ್ದೆ ಮಾಡ್ತಾ ಇದೆ. ಯಾವುದೋ ಕಾರಣಗಳಿಂದ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಸ್ಲೋ ಮೂಮೆಂಟ್ಸ್ ಇದೆ. ಇಬ್ಬರೂ ಸೈಲೆಂಟ್ ಆಗಿದ್ದೀರಾ. ಮಾಡೋ ಪ್ರಯತ್ನಗಳೆಲ್ಲ ಮಾಡಾಗಿದೆ. ಈಗ ದೇವರೇ ಮುಂದೆ ದಾರಿ, ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಮೌನವಾಗಿದ್ರೂ ನಿಮ್ಮ ಪ್ರಯತ್ನಗಳನ್ನ ಬಿಟ್ಟಿಲ್ಲ. ಆಗಾಗ ಭೇಟಿ ಆಗ್ತಾ ಇರ್ತೀರಾ. ಇಲ್ಲಿನ ಕಾರ್ಡ್ಸ್ ನೋಡಿದಾಗ ನಿಮ್ಮ ದಾರಿ ಕ್ಲಿಯರ್ ಆಗಿದೆ ಅನ್ನೋದಿದೆ. ನಿಮ್ಗೆ ಯಾವುದೇ ಕಟ್ಟುಪಾಡುಗಳಿಲ್ಲ. ಆದರೆ ಆ ವ್ಯಕ್ತಿ ನಿರ್ಧಾರಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಇಮೋಷ್ನಲ್ ಆಗಿದ್ದೀರಾ. ಇಲ್ಲಿ ನೀವೇ ಡಿಸ್ಟರ್ಬ್ ಆಗಿದ್ರೂ ಆ ವ್ಯಕ್ತಿಗೆ ಸಮಾಧಾನ ಹೇಳೋದಿದೆ. ಆತಂಕ ಇದೆ, ಡಿಸ್ಟರ್ಬೆನ್ಸ್ ಇದೆ, ಆದರೆ ಅದನ್ನು ಶೋ ಮಾಡ್ಕೋತಾ ಇಲ್ಲ. ಮುಂದೆ ಏನಾದರೂ ದಾರಿ ಖಂಡಿತ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆ. ಇಲ್ಲಿ ನಂಬರ್ 6, 9 ಹಾಗೆ 4 ಪ್ರಾಮಿನೆಂಟ್ ಆಗಿ ಬರ್ತಾ ಇದೆ ನಿಮಗೆ. ಈ ಕನೆಕ್ಷನ್ನಲ್ಲಿ ಮುಂದೆ ಸಕ್ಸಸ್ ಇದ್ರೂ ಆ ರಿಸಲ್ಟ್ಗೋಸ್ಕರ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗತ್ತೆ. ಆ ಒಂದು ಸಿಚುವೇಶನ್ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ, ಏನು ಗೈಡೆನ್ಸ್ ಬರುತ್ತೆ ನಿಮಗೆ ನೋಡೋಣ.
ಎಸ್, ನೋಡಿ ಗೈಡೆನ್ಸ್ ಅಂದಾಗ ಗೈಡೆನ್ಸ್ ಬರ್ತದೆ. ಹಾರ್ಮನಿ, ಪಾಸ್ಟ್ ಲೈವ್ಸ್, ಮತ್ತೊಂದು ಕಂಡೀಷ್ನಿಂಗ್, ಇಲ್ಲೊಂದು ನ್ಯೂ ವಿಷನ್, ಹಾಗೆ ಗೋಯಿಂಗ್ ವಿತ್ ದಿ ಫ್ಲೋ ಅಂತ ಬರ್ತದೆ. ಇಲ್ಲಿ 2 ಕಾರ್ಡ್ ಇದೆ, ನೋಡೋಣ ಆಮೇಲೆ. ಪಾರ್ಟಿಸಿಪೇಷನ್, ನೋಡಿ ಸಕ್ಸಸ್ ಇದೆ. ಈ ಕಾರ್ಡ್ ತಾನಾಗಿ ಬಂದಿದೆ. ಆ ಯೂನಿವರ್ಸಿಂದ ನಿಮಗೆ ಗೈಡೆನ್ಸ್ ಏನಿದೆ? ಈ ಕನೆಕ್ಷನಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಯಾವುದೋ ಪಾಸ್ಟ್ ಲೈಫ್ ಬ್ಯಾಗೇಜಸ್ ಇದೆ, ಅದೆಲ್ಲ ಕ್ಲಿಯರ್ ಆಗೋ ತನಕ ಈ ಕನೆಕ್ಷನ್ ಹೀಗೆ ಮುಂದುವರಿಯುತ್ತೆ. ಹಾಗಿರೋದ್ರಿಂದ ಆ ಡಿವೈನ್ ಟೈಮಿಂಗೋಸ್ಕರ ನೀವು ಕಾಯಬೇಕಾಗುತ್ತೆ. ಮುಂದೆ ಇಲ್ಲಿ ನ್ಯೂ ಬಿಗಿನಿಂಗ್ ಬರೋದಿದೆ. ಆದರೆ ಈ ಕನೆಕ್ಷನಲ್ಲಿ ಸಕ್ಸಸ್ ಇದೆ ವಿತ್ ಬ್ಲಾಕೇಜಸ್, ಅಂದರೆ ಸ್ವಲ್ಪ ದಿನ ಕುಂಠಿತ ಸಾಗುತ್ತೆ. ಹಾಗೆ ಈ ಕನೆಕ್ಷನ್ನಲ್ಲಿ ಕನ್ಸಿಸ್ಟೆನ್ಸಿ ಬೇಕು, ಪ್ರಯತ್ನಗಳನ್ನ ನೀವು ಮಾಡ್ತಾನೇ ಇರಬೇಕು, ಅಥವಾ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಇವೆಲ್ಲದರಿಂದ ಇಲ್ಲೊಂದು ಪಾಸಿಟಿವಿಟಿ ಬರೋದಿದೆ. ಆ ಒಂದು ಗೈಡೆನ್ಸ್ ನಿಮಗೆ ಯೂನಿವರ್ಸಿಂದ ಬರ್ತದೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಆದಷ್ಟು ಬೇಗ ನಿಮಗೆ ನಿರ್ಧಾರ ಸಿಗುತ್ತಾ ಈ ಕನೆಕ್ಷನ್ನಲ್ಲಿ? ಸ್ಯಾಟಿಸ್ಫ್ಯಾಕ್ಷನ್, ನೋಡಿ ಇಲ್ಲಿ ಟಾಲರೆನ್ಸ್, ಮತ್ತೊಂದು ಜಾಯ್, ಹಾಗೆ ಡಿಟ್ಯಾಚ್ಮೆಂಟ್, ಮತ್ತೊಂದು ಟ್ರಸ್ಟ್, ಪೀಸ್ಫುಲ್ನೆಸ್ ಬರ್ತದೆ. ಮುಂದೆ ಈ ಕನೆಕ್ಷನ್ನಲ್ಲಿ ಶಾಂತಿ, ನೆಮ್ಮದಿ ಇರುತ್ತೆ. ಹಾಗೆ ಇದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ, ಸ್ಟೆಬಿಲಿಟಿ ಬರುತ್ತೆ, ಕಾಮ್ನೆಸ್ ಬರುತ್ತೆ ಅನ್ನೋದಿದೆ ಇಲ್ಲಿ. ಮುಂದೆ ಅವರು ಏನೋ ನಿರ್ಧಾರ ತಗೋತಾರೆ. ಸ್ವಲ್ಪ ದಿನ ಇಲ್ಲಿ ಪೇಷನ್ಸ್ನ ಅವಶ್ಯಕತೆ ಇರುತ್ತೆ. ಆ ವ್ಯಕ್ತಿನಲ್ಲಿ ನಂಬಿಕೆ ಇಟ್ಕೊಳ್ಳಿ. ಯಾವುದೇ ಒಂದು ಕನೆಕ್ಷನ್ನಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆಗಳು ಮುಖ್ಯ. ಹಾಗಿರೋದ್ರಿಂದ ಡಿಟ್ಯಾಚ್ ಆಗದೆ ಆ ವ್ಯಕ್ತಿನಲ್ಲಿ ನೀವು ನಂಬಿಕೆ ಇಟ್ಕೊಂಡಾಗ ಇಲ್ಲೊಂದು ಸಕ್ಸಸ್ ಇದೆ, ಜಾಯ್ ಇದೆ, ಮುಂದೆ ಹ್ಯಾಪಿನೆಸ್ ಇದೆ ಅನ್ನೋದು ಬರ್ತಾ ಇದೆ. ಈ ಟೈಮಲ್ಲಿ ಅವರು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಸರಿ, ಆದರೆ ಮುಂದೆ ಈ ಕನೆಕ್ಷನಲ್ಲಿ ಪೀಸ್ಫುಲ್ನೆಸ್ ಇದೆ ಅನ್ನೋದು ಬರ್ತಾ ಇದೆ. ಸೊ ಬಿ ಹ್ಯಾಪಿ ಆ್ಯಂಡ್ ಟ್ರಸ್ಟ್ ದಿ ಯೂನಿವರ್ಸ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.